ಮೋದಿ ಮೋದಿ ಅಂತ ಕೂಗುವಂತವ್ರು ಕಪಾಳಕ್ಕೆ ಹೊಡಿರಿ. ಇದು ರಾಜ್ಯದ ಒಬ್ಬ ಮಂತ್ರಿ ಹೇಳಿರುವಂಥ ಮಾತು. ನೋಡಿ, ಚುನಾವಣೆ ಸಂದರ್ಭದಲ್ಲಿ ಏನು ಮಾತಾಡಬೇಕು, ಎಷ್ಟು ಮಾತಾಡಬೇಕು ಅನ್ನುವಂಥ ಪರಿಜ್ಞಾನ ಇರಲಿಲ್ಲ ಅಂತಂತಂದರೆ ಏನಾಗುತ್ತೆ? ಅದು ವಿದ್ಯಾರ್ಥಿಗಳ ಕಪಾಳಕ್ಕೆ ಹೊಡಿಬೇಕು ಅಂತ ಕಾರಟಗಿನಲ್ಲಿ ಸಚಿವ ಶಿವರಾಜ್ ತಂಗಡಗಿ ಹೇಳಿರುವಂಥ ಮಾತುಗಳಿವು. ಕಪಾಳಕ್ಕೆ ಹೊಡಿಬೇಕಂತೆ. ಯುವಕರು ವಿದ್ಯಾರ್ಥಿಗಳ ಕಪಾಳಕ್ಕೆ ಹೊಡಿಬೇಕು. ಮೋದಿ ಸರ್ಕಾರ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿತ್ತು, ಕೊಟ್ಟಿಲ್ಲ. ಉದ್ಯೋಗ ಕೊಡಿ ಅಂತಂದ್ರೆ ಪಕೋಡ ಮಾರಿ ಅಂತ ಹೇಳ್ತಾರೆ. 10 ವರ್ಷಗಳಲ್ಲಿ 20 ಕೋಟಿ ಯುವಕರಿಗೆ ಉದ್ಯೋಗ ಸಿಗಬೇಕಾಗಿತ್ತು, ಉದ್ಯೋಗ ಕೊಟ್ಟಿಲ್ಲ. ಹಿಂಗಾಗಿ ಯಾರು ಮೋದಿ ಮೋದಿ ಅಂತಾರಲ್ಲ ಅಂತ ಯುವಕರಿಗೆ ಅಂತ ವಿದ್ಯಾರ್ಥಿಗಳಿಗೆ ಕಪಾಳಕ್ಕೆ ಹೊಡಿಬೇಕು. ಇದು ರಾಜ್ಯದ ಒಬ್ಬ ಮಂತ್ರಿ ಹೇಳಿರುವಂತ ಮಾತು. ಶಿವರಾಜ್ ತಂಗಡಗಿ ಏನ್ ಹೇಳಿದ್ರು ಬನ್ನಿ ನೋಡೋಣ. ನಾಚಿಕೆ ಆಗಬೇಕು. ಯಾವ ಮುಖ ಇಟ್ಕೊಂಡು ಓಟ್ ಕೇಳಕ್ ಬಂದಾರ? ಯಾವ ಮುಖ ಇಟ್ಕೊಂಡು ಇವತ್ತು ಓಟನ್ನ ಕೇಳಲಿಕ್ಕೆ ಇವ್ರು ಬರ್ತಾ ಇದ್ದಾರೆ? ಇವರಿಗೆ ಒಂದೇ ಒಂದು ಅಭಿವೃದ್ಧಿ ಕೆಲಸವನ್ನ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ. ಹೇಳಿದ್ರು 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಯಾರಿಗಾರು ಉದ್ಯೋಗ ಕೊಟ್ರ? ಉದ್ಯೋಗ ಕೇಳಿದ್ರೆ ಪಕೋಡ ಮಾರಕ್ ಹೋಗಂದ್ರು, ಅಂದ್ರೆ ಬಜಿ ಮಾಡಕ್ ಹೋಗಂದ್ರು. ನಾಚಿಕೆ ಆಗ್ಬೇಕು. ಇನ್ನು ಅವ್ರು ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವರಿಗೆ ಕಪಾಳಕ್ಕೆ ಬಡಿಬೇಕು. ಇನ್ನು ಅವ್ರು ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವರಿಗೆ ಕಪಾಳಕ್ಕೆ ಬಡಿಬೇಕು. ಇನ್ನು ಅವ್ರು ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವರಿಗೆ ಕಪಾಳಕ್ಕೆ ಬಡಿಬೇಕು. ನಾಚಿಕೆ ಬರ್ಬೇಕ್ರಿ. ಇದು ಸಣ್ಣ ಕೆಲಸನ? 2 ಕೋಟಿ ಉದ್ಯೋಗ 1 ವರ್ಷಕ್ಕೆ ಕೊಡ್ತೀನಂದು 10 ವರ್ಷದೊಳಗೆ ಇವತ್ತು ನನಗನ್ಸಿದ ಮಟ್ಟಿಗೆ 20 ಕೋಟಿ ಉದ್ಯೋಗ ಆಗ್ಬೇಕಾಗಿತ್ತು ಮಕ್ಕಳು ಯುವಕರಿಗೆ. ನಾಚಿಕೆ ಆಗಬೇಕು. ಯಾವ ಮುಖ? ಇದು ಶಿವರಾಜ್ ತಂಗಡಗಿ ಅವರ ಮಾತು. ಶಿವರಾಜ್ ತಂಗಡಗಿ ಹೇಳಿದಂಥ ಮಾತುಗಳನ್ನು ನೋಡಿ ಎಷ್ಟರ ಮಟ್ಟಿಗೆ ಅಂತಂದು ಯಾವ ಮಕ ಇಟ್ಕೊಂಡು ಓಟ್ ಕೇಳಕ್ಕೆ ಬರ್ತಾನ ಅಂತಂದರೆ ಏಕವಚನದಲ್ಲಿ ಫಸ್ಟ್ ಆರಂಭದಲ್ಲಿ, ಆಮೇಲೆ ತಕ್ಷಣ ಕನಿಸ್ತವ್ರಿಗೆ ಬಹುವಚನ ಶುರು ಮಾಡಿದ್ರು. ಯಾಕೆ ಹೇಳಿ? ಎಲ್ಲ ನಾಯಕರುಗಳು ಹಿಂಗೇನೆ, ಒಬ್ಬ ನಾಯಕನ ಕಂಡ್ರೆ ಇನ್ನೊಬ್ಬ ನಾಯಕನಿಗೆ ಗೌರವ ಇಲ್ಲ. ಇಂಥವ್ರನ್ನ ಫಾಲೋ ಮಾಡಿಬಿಟ್ರೆ ಯುವಕರು ಏನಾಗಬಹುದು? ಜೊತೆಗೆ ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಮಾತಾಡಿದ್ರೆ ನೀವು ಯಾರಿಗೆ ಹೆಲ್ಪ್ ಮಾಡ್ತಾ ಇದ್ದೀರಿ? ಎಲ್ಲೋ ಒಂದು ಕಡೆಗೆ ಹಿಂಗೆ ಮಾತಾಡೋದ್ರಿಂದ ಓಟ್ ಬೀಳ್ತವೆ ಅಂತ ಅಂದ್ಕೋಬೇಡಿ. ಎಲ್ಲೋ ಒಂದು ಕಡೆ ನೀವು BJPಗೆ ಹೆಲ್ಪ್ ಮಾಡ್ದಂಗೆ. ದಯವಿಟ್ಟು ಸಂಬಂಧಪಟ್ಟಂಥವ್ರು ಮುಖ್ಯಮಂತ್ರಿಗಳು ನೋಡ್ತಾ ಇರ್ತಾರೆ ಈ ಕಾರ್ಯಕ್ರಮವನ್ನು, ಉಪಮುಖ್ಯಮಂತ್ರಿಗಳು ನೋಡ್ತಾ ಇರ್ತಾರೆ. ನಿಮ್ಮ ನಾಯಕರುಗಳಿಗೆ ಅಂದರೆ ನಿಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಏನು ಮಾತಾಡಬೇಕು, ಎಷ್ಟು ಮಾತಾಡಬೇಕು ಅಂತ ಕಲಿಸಿದ್ರೆ ಅದು ಬಹಳ ಒಳ್ಳೆಯದಾಗತ್ತೆ.